ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ವೀಟ್ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಮೆಟಲ್ ಬೀಡ್ಸ್ ಇಷ್ಟನ್ನು ತೊಗೊಂಡಿದ್ದೀನಿ. ನೀವು 10 ಅಥವಾ 11 ಕ್ರೋಶನ ತೊಗೊಂಡು ಬನ್ನಿ. ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಸಲ ಲಾಕ್ನ ಮಾಡ್ಕೋಬೇಕು. ಈ ರೀತಿ 2 ಟೈಮ್ ಲಾಕ್ನ ಮಾಡ್ಕೊಳ್ಳಿ. 1 ಚೈನ್, 2 ಸಲ ಲಾಕ್ನ ಮಾಡ್ಕೊಂಡಾದ್ಮೇಲೆ ಬಟ್ಟೆಗೆ ಒಂದು ಸಲ 1 ಚೈನ್ನ ಹಾಕ್ಕೊಂಡು ಪಕ್ಕದಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ತೊಗೊಂಡು ಈ ರೀತಿ ವೀಟ್ ಬೀಡ್ನ ಥ್ರೆಡ್ ಒಳಗಡೆ ಹಾಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕಬೇಕು. 1 2 ಚೈನ್ನ ಹಾಕ್ಕೊಂಡು ಮತ್ತೆ ಥ್ರೆಡ್ನ ಮೇಲೆ ತೊಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ವೀಟ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಆಗುತ್ತೆ. ನೀವು ಈಗ ಬಟ್ಟೆಗೆ ಈ ರೀತಿ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟು ಸ್ಟಾರ್ಟಿಂಗು ಏನು ಸ್ಪೇಸ್ ಕೊಡ್ತೀರಿ ಅದೇ ಅಷ್ಟೇ ನೆಕ್ಸ್ಟ್ ಎಲ್ಲದಕ್ಕೂ ನೀವು ಗ್ಯಾಪ್ನ ಕೊಡ್ಕೊಂಡು ಹೋಗಬೇಕು. ನೋಡಿ, ವಿ ಶೇಪ್ ಬರೋ ಥರ, ಈ ಥರ ವಿ ಶೇಪ್ ಬರೋ ಥರ ಹೀಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ 1 ಚೈನ್ನ ಹಾಕೊಳ್ಳಿ, ಲಾಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಎರಡು ಸಲ ಸಿಂಗಲ್ ಚೈನ್ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಸಲ ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ 3 ಸಲ 1 ಚೈನು 1 ಲಾಕು ಆಗಿದೆ. ನೋಡಿ, ಈ ರೀತಿ 1 ಚೈನು 1 ಲಾಕು ಮಾಡ್ಕೊಂಡಾದ್ಮೇಲೆ ಮತ್ತೆ ಹೀಗೆ ತೊಗೊಂಡು ಈಗ ಮತ್ತೆ ವೀಟ್ ಬೀಡ್ನ ತೊಗೊಂಡು ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ವೀಟ್ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ನೇದು ಹೇಗೆ ಮಾಡ್ಕೊಂಡ್ರಿ ಅದೇ ಥರ ವಿ ಶೇಪಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಈಗ 1 ಚೈನ್ ಲಾಕ್, 1 ಚೈನ್ ಲಾಕ್, 1 ಚೈನ್ ಲಾಕ್. ಇದೇ ಥರ ಮಾಡ್ಕೊಂಡು ಹೋಗಬೇಕು. ಈಗ ಕಂಟಿನ್ಯೂಸ್ ಆಗಿ ನೋಡಿ, ಈ ರೀತಿ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 2 ಸಲ ಚೈನ್ನ ಹಾಕ್ಕೊಂಡು ಮತ್ತೆ ಥ್ರೆಡ್ನ ಮೇಲೆ ತೊಗೊಂಡು ಇನ್ನೊಂದು ವೀಟ್ ಬೀಡ್ನ ಆ್ಯಡ್ ಮಾಡಿ ಮತ್ತೆ ಬೀಡ್ ಲಾಕ್ ಆದಮೇಲೆ ವಿ ಶೇಪಲ್ಲಿ ಬಟ್ಟೆಗೆ ಲಾಕ್ ಆದಮೇಲೆ 1 ಚೈನು, ಒಂದು ಲಾಕ್. ಇದೇ ಥರ ಪೂರ್ತಿ ಬೇಸ್ ಲೈನ್ ಇದೇ ರೀತಿ ಮಾಡ್ಕೋಬೇಕು. ನೀವು ಬಿಗಿನರ್ಸ್ಗಳಾಗಿದ್ದರೆ ಆರ್ಚ್ ಹಾಕೋಕ್ಕೆಲ್ಲ ಬರ್ತಾ ಇಲ್ಲ, ಅದು ಕಷ್ಟ ಆಗ್ತಿದೆ ಅಂದರೆ ಇದನ್ನು ನೀವು ಈಸಿಲಿ ಹಾಕೋಬೋದು. ಮತ್ತು ಬೀಡ್ ಹಾಕೋದು ಲಾಕ್ ಹಾಕೋದೆಲ್ಲ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ಬೀಡ್ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಮತ್ತೆ 1 ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1 ಚೈನ್ ಲಾಕ್. ಪೂರ್ತಿ ಸ್ಯಾರಿಗೆ ಇದೇ ರೀತಿ ಮಾಡ್ಕೊಳ್ಳಿ. ಇದು ನಾನಿಲ್ಲಿ ಶಾಂಪಲ್ ಪೀಸ್ ಆದ್ದರಿಂದ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ತಿದ್ದೀನಿ. ನೀವು ಸೀರೆ ಪೂರ್ತಿ ಹಾಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ. ನೋಡಿ, ಫಸ್ಟು ಲಾಕ್ ಮಾಡಿದ್ದೀವಿ ಅಲ್ವಾ, ಅದೇ ಲಾಕ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಸಿಂಗಲ್ ಚೈನ್ ಹಾಕ್ತೆ ಅಲ್ವಾ, ಲಾಕ್ ಆದಮೇಲೆ ಆ ಚೈನ್ ಒಳಗಡೆ ಹೋಗಿ ಇನ್ನೊಂದು ಸಲ ಲಾಕ್ ಮಾಡಿರೋ ಕಡೆ ಲಾಕ್, ಸಿಂಗಲ್ ಚೈನ್ ಒಳಗಡೆ 1 ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಈ ರೀತಿ ತೊಗೊಂಡು ನೋಡಿ, ಈ ರೀತಿ ರೌಂಡ್ ಮೆಟಲ್ ಬೀಡ್ನ ತೊಗೊಂಡಿದ್ದೀನಿ. ಹೀಗೆ 1 ಬೀಡನ್ನು ಹಾಕ್ಕೊಂಡು ಇಲ್ಲಿ ವೀಟ್ ಬೀಡ್ ಹಿಂದೆ ಇದೆ ನೋಡಿ, ಥ್ರೆಡ್ಡು ಲಾಕ್ ಮಾಡಿದ್ವಿ ಅಲ್ವಾ, ಅದರೊಳಗಡೆ ಕ್ರೋಶನ ಹಾಕೋಬೇಕು.
ನೋಡಿ ಈ ರೀತಿ ಅದರೊಳಗಡೆಯಿಂದ ಹೀಗೆ ಹಾಕ್ಕೊಂಡು ದಾರನ ಈ ರೀತಿ ತೊಗೊಂಡು ಹೀಗೆ ಲಾಕ್ ಮಾಡಿ, ಮತ್ತು ಇನ್ನೊಂದು ಬೀಡನ್ನ ಹಾಕ್ಕೊಂಡು ಅದೇ ದಾರದೊಳಗಡೆ ಹೋಗಿ ವೀಟ್ ಬೀಡ್ ಹಿಂದೆ ಇದೆಯಲ್ಲ ದಾರ, ಆ ದಾರಕ್ಕೆ ಹಾಕೊಳ್ಳಿ. ನೀವು ವೀಟ್ ಬೀಡು ಏನು ಸೈಜಲ್ಲಿ ತೊಗೊಂಡಿರ್ತೀರಿ ಅಷ್ಟು ಬೀಡ್ಗಳನ್ನ ಹಾಕೊಳ್ಳಿ. ನಾನಿಲ್ಲಿ 3 ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಲೆಂತ್ ಇರೋ ತೊಗೊಂಡ್ರಿ ಅಂದರೆ 4 ಬೇಕಾಗುತ್ತೆ. ನೋಡಿ ಈ ರೀತಿ ಬೀಡ್ ಹಾಕೊಂಡಾದ್ಮೇಲೆ ಇಲ್ಲಿ ಬೀಡ್ ಆದಮೇಲೆ ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನ್ ಒಳಗಡೆ ನಾವು 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ಸ್ಪೇಸ್ ಬಂದು ನಮಗೆ ಕುಚ್ಕೊಡ್ಕೊಳ್ಳೋದಕ್ಕೆ. ನೋಡಿ ಈ ರೀತಿ. ಈಗ ನಾವು ಡೈರೆಕ್ಟಾಗಿ ಈಗ ಈ ರೀತಿ ಥ್ರೆಡ್ನ ತೊಗೊಳ್ಳೋಣ. ಮತ್ತು ನಾವಿಲ್ಲಿ ರೌಂಡ್ ಮೆಟಲ್ ಬೀಡನ್ನು ಹಾಕೋಬೇಕು ಈ ಬೀಡಿಂದ ಇರೋ ಥ್ರೆಡ್ಡಿಗೆ. ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕ್, ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಿ, ಮತ್ತು ಥ್ರೆಡ್ ಒಳಗಡೆ ಹೋಗಿ ಈ ರೀತಿ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ಡಿಗೆ ನಾವು ನಿಮ್ಮದು ವೀಟ್ ಬೀಡು ಸೈಜ್ ಎಷ್ಟಿದೆ ನೋಡ್ಕೊಳ್ಳಿ. 3 ಆಗುತ್ತೆ ಅಂದರೆ 3 ಹಾಕೊಳ್ಳಿ, ಇಲ್ಲ ಲೆಂತ್ ಇದೆ ಅಂದರೆ ಇನ್ನೂ ಒಂದನ್ನು ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಅದು ಕವರ್ ಆಗೋಗೆ ಮಾಡಿಕೊಂಡು ನೋಡಿ. ಫಸ್ಟ್ ಲಾಕ್ ಮಾಡಿ ಒಂದು ಚೈನ್ ಹಾಕಿದ್ದೀವಿ ಅಲ್ವಾ, ಆ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಫಸ್ಟು ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅದರೊಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಸಲ ಚೈನ್ ಮಾಡಿದ್ವಿ ಅಲ್ವಾ, ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಒಂದೊಂದು ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಹೀಗೆ ಹಾಕ್ಕೊಂಡು ಮತ್ತು ದಾರನ ಹೀಗೆ ತಗೊಳ್ಳಿ. ಹೀಗೆ ಬೀಡನ್ನು ಸ್ವಲ್ಪ ಈಸಿ ಆಗೋಗಿ ಹೀಗೆ ಮಾಡಿಕೊಂಡು ಥ್ರೆಡ್ ಒಳಗಡೆ ಈ ರೀತಿ ಥ್ರೆಡ್ನ ಹಾಕ್ಕೊಂಡು ಲಾಕ್ ಮಾಡಿ, ಮತ್ತು ಇನ್ನೊಂದು ಬೀಡ್ ಈ 2 ಚೈನ್ ಒಳಗಡೆ 2 ಸಲ ಸಿಂಗಲ್ ಕ್ರೋಶ. ಬಿಗಿನರ್ಸ್ಗಂತೂ ಎಕ್ಸಲೆಂಟ್ ಡಿಸೈನ್ ಇದು ಅಂತ ಹೇಳ್ಬೋದು, ಏಕೆಂದರೆ ಈಸಿ ಇದೆ. ನಿಮಗಿನ್ನೂ ಕ್ರೋಶ ಅಷ್ಟು ನೀಟಾಗಿ ಬರ್ತಾ ಇರಲ್ಲ ಅಲ್ವಾ ಆರ್ಚಸ್ ಎಲ್ಲ ಮಾಡೋದಕ್ಕೆ. ಈ ರೀತಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ಹಾಕೋಬೋದು. ಅಷ್ಟೇನು ಸ್ಟೆಪ್ ಇಲ್ಲ, ಈಸಿ ಸ್ಟೆಪ್ಪೇ ಇದೆ. ಅದರಿಂದ ಬಿಗಿನರ್ಸ್ಗಳಿಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಬೀಡ್ ಆ್ಯಡ್ ಮಾಡೋದಷ್ಟೇ. ನೋಡಿ ಒಂದು ಬೀಡನ್ನ ಹಾಕಿ ಥ್ರೆಡ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈಗ ಸಿಂಗಲ್ ಇಲ್ಲಿ ಒಂದು ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಎಲ್ಲ ಕಡೆನೂ ಮಾಡಿಕೊಂಡು ಇಲ್ಲಿಗೆ ಕುಚ್ಚನ್ನ ಕಟ್ಕೊಂಡ್ರೆ ಆಯಿತು. ನೋಡಿ ಇದೇ ರೀತಿ ಈಗ ಇದಕ್ಕೂ ಫಿಲ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಎಣ್ಕೊಂಡ್ರೆ ಈ ರೀತಿ ಬರುತ್ತೆ. ನೋಡಿ ಹೀಗೆ ನಾವಿನ್ನು ಇಲ್ಲಿ ಕುಚ್ಚನ್ನ ಕಟ್ಟಬೇಕು. ಇಲ್ಲಿಗೆ ಇಲ್ಲೆಲ್ಲ ಕುಚ್ಚನ್ನ ಕಟ್ಕೋಬೇಕು. ನೀವು ಬಿಗಿನರ್ಸ್ಗಳು ಈ ಸಣ್ಣ ಬೀಡ್ಗಳನ್ನ ಹಾಕೋಕ್ಕೆ, ಮೆಟಲ್ ಬೀಡ್ಗಳು ಏನಿದೆ ಅದನ್ನು ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಬರೀ ವೀಟ್ ಹಾಕೋತೀವಲ್ವ ಮೊದಲನೇ ಸ್ಟೆಪ್ಪು, ಇಲ್ಲಿ 2 ಚೈನ್ನ ಬಿಟ್ಟಿರ್ತೀವಿ, ಅಲ್ಲಿಗೆ ನೀವು ಕುಚ್ಚನ್ನ ಕಟ್ಕೋಬೋದು. ಅದನ್ನು ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ಇಲ್ಲಿ ಒಂದು ಲೀಫ್ ಬೀಡನ್ನ ಹಾಕ್ಕೊಂಡು ನೀವು ಇಲ್ಲಿ 4 ಚೈನ್ನ ಹಾಕ್ಕೊಂಡು ಇಲ್ಲಿಗೂ ಬೀಡ್ ಕಟ್ಟಂಗೆ ಮಾಡ್ಕೋಬೋದು. ಈ ಸ್ಟೆಪ್ಪು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಆ ಮೆಥಡ್ನ ಫಾಲೋ ಮಾಡಿ. ಇಲ್ಲಿಗಾದರೂ ಕಟ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿಗೊಂದು ಲೀಫ್ ಬೀಡನ್ನ ಹಾಕ್ಬಿಟ್ಟು ಇಲ್ಲಿ 4 ಚೈನ್ನ ಹಾಕ್ಕೊಂಡು ಇಲ್ಲಿಗಾದರೂ ಕುಚ್ಚನ್ನ ಕಟ್ಕೋಬೋದು. ಅದನ್ನು ಈಸಿ ಆಗುತ್ತೆ. ಬನ್ನಿ ಈಗ ನಾನು ಈ ಡಿಸೈನ್ಗೆ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ತುಂಬ ಗ್ರ್ಯಾಂಡಾಗಿ ಕಾಂಬಿನೇಷನ್ ಸ್ಯಾರಿಗಳಿಗೆ ಕಾಂಬಿನೇಷನ್ ಕಲರಲ್ಲಿ ಹಾಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಒಂದ್ಸಲ ಟ್ರೈನ ಮಾಡಿ ನೋಡಿ. ಸ್ಯಾರಿಗಳಿಗೆ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದ್ರೆ ತುಂಬ ನೀಟ್ ಫಿನಿಶಿಂಗು ಬರುತ್ತೆ. ನೋಡಿ.